ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇದು ಗುರುವಾರ ಬೆಳಿಗ್ಗೆ ನಾನು ವ್ಲಾಗ್ ಮಾಡೋದಕ್ಕೆ ಶುರು ಮಾಡ್ಕೊಂಡಿದ್ದೆ. ಹಾಗೆ ಇವಾಗ ಇಲ್ಲಿ ಪಪ್ಪಾಯ ಕಟ್ ಮಾಡ್ತಾ ಇದ್ದೀನಿ. ಪಪ್ಪಾಯ ಅಂದರೆ ಬೆಳಿಗ್ಗೆ ನಮಗೆ ಯಾವಾಗಲೂ ಪಪ್ಪಾಯ ತಂದರೆ ಬೆಳಿಗ್ಗೆನೇ ತಿನ್ನೋದು ನಾವು. ಹಾಗಾಗಿ ಕಟ್ ಮಾಡ್ತಾ ಇದ್ದೀನಿ. ಒಂದೊಂದು ಸಲ ತುಂಬಾ ಚೆನ್ನಾಗಿರುವಂತಹ ಪಪ್ಪಾಯ ತರ್ತಾರೆ ನಮ್ಮ ಹಸ್ಬೆಂಡು. ಒಂದೊಂದು ಸಲ ಏನೂ ಚೆನ್ನಾಗಿರಲ್ಲ, ಸಿಹಿ ಕೂಡ ಇರಲ್ಲ, ಬೆಳೆದಿರಲ್ಲ ಅದು. ಸೊ ಹಾಗಾಗಿ ಒಂದೊಂದು ಸಲ ಈ ಥರದ ಪಪ್ಪಾಯ ತರ್ತಾರೆ. ಇವತ್ತಿನ ಪಪ್ಪಾಯ ಅಂತೂ ಸ್ವಲ್ಪನೂ ಚೆನ್ನಾಗಿರಲಿಲ್ಲ. ನನಗೆ ಈ ಪಪ್ಪಾಯ ತಂದಾಗ ಅದು ಚೆನ್ನಾಗಿಲ್ಲ ಅಂತ ಅಂದರೆ, ಪಪ್ಪಾಯ ಅಂತಲ್ಲ, ಯಾವುದೇ ಫ್ರೂಟ್ಸ್ ತರಬೇಕಿದ್ರೂ ಕೂಡ ಅದು ಚೆನ್ನಾಗಿಲ್ಲ, ಹಾಳಾಗಿದೆ ಅಂತ ಹೇಳಿದರೆ ತುಂಬಾ ಸಿಟ್ಟು ಬರುತ್ತೆ. ಯಾಕೆ ಗೊತ್ತಾ? ನಾವು ಎಷ್ಟೊಂದು ದುಡ್ಡು ಕೊಡ್ತೀವಿ ಅಲ್ವಾ? ಅಷ್ಟೊಂದು ದುಡ್ಡು ಕೊಡಬೇಕಾದ್ರೆ ನಾವು ನಮಗೆ ಇಷ್ಟ ಆಗಿಲ್ಲ, ಅದು ಚೆನ್ನಾಗಿಲ್ಲ, ಸ್ವೀಟ್ ಇಲ್ಲ ಅಂತ ಹೇಳಿದರೆ ತುಂಬಾ ಸಿಟ್ಟು ಬರುತ್ತೆ. ನನಗೂ ಕೂಡ ಅಷ್ಟೇ. ನಾನು ಅಂದರೆ ಹೇಳ್ತಾ ಇರ್ತೀನಿ ಹಸ್ಬೆಂಡ್ಗೆ, ಚೆನ್ನಾಗಿರುವಂಥ ಪಪ್ಪಾಯ ನೋಡ್ಕೊಂಡು ತನ್ನಿ, ಹೇಗಿರಬೇಕು ನೋಡಿ, ಈ ಥರ ಇರಬೇಕು ಅಂತ ಹೇಳ್ತಾ ಇರ್ತೀನಿ. ಒಂದೊಂದು ಸಲ ಚೆನ್ನಾಗಿರೋ ತರ್ತಾರೆ, ಒಂದೊಂದು ಸಲ ಈ ರೀತಿ ಸಪ್ಪಗಿರುವಂತಹ ಪಪ್ಪಾಯನ ತರ್ತಾರೆ. ಹಾಗೆ ಇಲ್ಲಿವಾಗ ಕೆಲಸಗಳನ್ನು ಮಾಡ್ತಾಯಿದ್ದೀನಿ. ಚಹಾ ಹುಡಿ ನಮ್ಮ ಹಸ್ಬೆಂಡ್ ನಿನ್ನೆ ತಂದಿದ್ರು, ತೋರಿಸಿದ್ದೆ ನಾನು ನಿಮಗೆ. ಸೊ ಅದು ಸ್ವಲ್ಪ ದಪ್ಪ ಇದೆ, ಸ್ವಲ್ಪ ಜಾಸ್ತಿ ಬೇಯಬೇಕು ಅಂತ ಅನ್ನಿಸ್ತು. ಅದರ ಫ್ಲೇವರ್ ಅಂತೂ ಚೆನ್ನಾಗಿತ್ತು, ಕ್ವಾಲಿಟಿ ಪರವಾಗಿಲ್ಲ ಅಂತ ಅನ್ನಿಸ್ತು ನನಗೆ. ಸೊ ಇಲ್ಲಿವಾಗ ನಾನು ತಿಂಡಿಗೆ ಅಂತ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ. ಹಾಗೆ ನಿನ್ನೆ ನೈಟ್ ನಾನು ಮೀನು ಸಾರು ಮಾಡಿದ್ದೆ. ಮೀನು ಸಾರಿಗೆ ಈ ಥರ ನೀರು ದೋಸೆ ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀನಿ. ಆ ಮೀನು ಸಾರು ಇದ್ದರೆ ಮೀನು ಸಾರು ಹಾಕೊಂಡ್ಬಿಟ್ಟು ತಿನ್ನೋದಂತ ಹೇಳಿದರೆ ನಾನು ಹಾಗೆ ಸ್ವಲ್ಪ ಆದ್ವಿ ತಿಂತಾಳೆ, ಅದು ಸ್ವಲ್ಪ ತಿನ್ನೋದಷ್ಟೇ. ಆಮೇಲೆ ನಾನು ತಿಂತೀನಿ, ಬಿಟ್ಟರೆ ನಮ್ಮ ಮಗ ಅಂತೂ ತಿನ್ನೋದೇ ಇಲ್ಲ. ಅವನು ಏನೇ ತಿಂಡಿ ಮಾಡಿದರೂ ಕೂಡ ಅದಕ್ಕೆ ಟೀ ಜೊತೆಗೆ ಡಿಪ್ ಮಾಡಿಬಿಟ್ಟು ತಿಂತಾನೆ. ಅದೊಂದು ಅಭ್ಯಾಸ ಅವನಿಗೆ. ಹಾಗೆ ನಮ್ಮ ಹಸ್ಬೆಂಡ್ ಕೂಡ ಬೆಳಿಗ್ಗೆ ಹೊತ್ತಿಗೆ ನಾನ್ ವೆಜ್ ಎಲ್ಲ ಏನೂ ತಿನ್ನಲ್ಲ. ವರ್ಕ್ಶಾಪ್ಗೆ ಹೋಗಿಬಿಟ್ಟು ಅಲ್ಲಿ ದೇವರಿಗೆ ದೀಪ ಹಚ್ಚೋದಕ್ಕಿರತ್ತಲ್ವ, ಸೊ ಅವರು ಕೂಡ ತಿನ್ನಲ್ಲ. ಹಾಗೆ ಸ್ವಲ್ಪ ಇರೋದನ್ನ ಬಿಸಿ ಮಾಡ್ತಾಯಿದ್ದೀನಿ. ಹಾಗೆ ಅವರಿಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ಚಟ್ನಿ ಕೂಡ ಮಾಡಿದ್ದೀನಿ. ನಂತರ ಅಕ್ಕಿ ತಂದಿದ್ದರು, ನಿನ್ನೆ ಅಕ್ಕಿ ತಂದಿದ್ದರು. ಆ ಅಕ್ಕಿನ ಒಂದು ಬಕೆಟ್ಗೆ ಹಾಕ್ತಾಯಿದ್ದೀನಿ. ನಾವು ಯಾವಾಗಲೂ ಒಂದೇ ಬ್ರ್ಯಾಂಡಿದ್ದು ಅಕ್ಕಿ ತರ್ತೀವಿ, ಬಟ್ ಒಂದೊಂದು ಸಲ ಏನಾಗುತ್ತೆ ಅಂತ ಹೇಳಿದರೆ ಚೆನ್ನಾಗಿರುತ್ತೆ, ಒಂದೊಂದು ಸಲ ಅದೇ ಬ್ರ್ಯಾಂಡ್ ಆದರೂ ಕೂಡ ನೆಕ್ಸ್ಟ್ ಟೈಮ್ ತರಬೇಕಿದ್ರೆ ಚೆನ್ನಾಗಿರಲ್ಲ. ಈ ಥರ ಎಲ್ಲ ಪ್ರಾಬ್ಲಮ್ ಆಗುತ್ತೆ ಅಕ್ಕಿದ್ದು ಕೂಡ. ಹಾಗೆ ಲಾಸ್ಟ್ ವ್ಲಾಗಲ್ಲಿ ನಾನು ನಿಮಗೆ ಹೇಳಿದ್ದೆ, ಒಂದು ನಾಮಕರಣ ಇದೆ ನಮ್ಮ ನನ್ನ ಮಗುವಿಂದು, ಅದಕ್ಕೆ ಡ್ರೆಸ್ ತರೋದಕ್ಕಿದೆ ಅಂತ ಅಂದ್ಬಿಟ್ಟು ಹೇಳಿದ್ದೆ ಅಲ್ವಾ. ಸೊ ಹಾಗಾಗಿ ನಾನು ಯಾವ ಥರ ಡ್ರೆಸ್ ತಂದಿದ್ದೀನಿ ಅಂತ ತೋರಿಸ್ತೀನಿ. ಪ್ಯಾಕ್ ಮಾಡಿಲ್ಲ, ಇನ್ನೂ ಮಾಡಬೇಕಷ್ಟೇ. ಪ್ಯಾಕ್ ಮಾಡೋದಕ್ಕಿಂತ ಮೊದಲು ನಿಮ್ಗೊಂದು ಸಲ ತೋರಿಸೋಣ ಅಂತ ತೋರಿಸ್ತಾ ಇದ್ದೀನಿ. ಈ ಥರ ನೆವಿ ಬ್ಲೂ ರೆಡ್ ಕಾಂಬಿನೇಷನಲ್ಲಿ ಒಂದು ಫ್ರಾಕ್ ತೊಗೊಂಡಿದ್ದೆ, ಕ್ಯೂಟಾಗಿತ್ತು. ಚಿಕ್ಕ ಪಾಪು, ಒಂದು 4 ಮಂತ್ಸ್ ಏನೋ ಆಯಿತು ಅಷ್ಟೇ ಆ ಮಗುವಿಗೆ. ಹಾಗಾಗಿ ಚಿಕ್ಕದಾಗಿರುವಂಥ ಸೈಜಲ್ಲೇ ತೊಗೊಂಡಿರುವಂಥದ್ದು. ಹಾಗೆ ನಾಮಕರಣಗೆ ನಾನಿಲ್ಲಿ ರೆಡಿಯಾಗಿದ್ದೀನಿ. ರೆಡಿಯಾಗಿಬಿಟ್ಟು ನಾನು ಡ್ರೆಸ್ ಎಲ್ಲ ಪ್ಯಾಕಿಂಗ್ ಮಾಡಿ ಆಯಿತು. ನಮ್ಮ ಮಗ ಮಾಡಿಕೊಟ್ಟ ಪ್ಯಾಕಿಂಗ್. ಇಲ್ಲಿ ನಾನು ಹಾಗೆ ನಮ್ಮ ವೈಶಾಲಿ ಬಂದಿದ್ದಾಳೆ, ಆಮೇಲೆ ನಮ್ಮ ಶ್ರಿಯಾ ಇದ್ದೇ ಇರ್ತಾಳೆ. ನಿಮಗೆಲ್ಲರಿಗೂ ಗೊತ್ತು, ನಾನು ಪ್ರತಿ ಲಾಗಲ್ಲಿ ನಾನು ತೋರಿಸ್ತಾನೆ ಇರ್ತೀನಿ ಅವಳನ್ನು ಹೆಚ್ಚಾಗಿ. ಅವಳು ಕೂಡ ಬಂದಿದ್ದಾಳೆ. ಆಮೇಲೆ ನಮ್ಮ ಭಾವ ಹಾಗೆ ಅಕ್ಕ ಬಂದರು. ನಾವು ಅಂದರೆ ನಮ್ಮ ಮನೆ ಹತ್ರನೇ ಇದೆ, ಅವ್ರ ಮನೆ ಕೂಡ ನಡ್ಕೊಂಡು ಹೋಗ್ತೀವಿ. ಒಂದು 2 ಮಿನಿಟ್ಸ್ ಅಷ್ಟೇ ರೀಚ್ ಆಗ್ತೀವಿ. ಸೊ ಹಾಗೆ ನಡ್ಕೊಂಡು ಇವಾಗ ಮಾತಾಡಿಕೊಂಡು ಹೋಗ್ತಾ ಇದ್ದೀವಿ. ಬಿಸಿಲು ಇತ್ತು, ಚೆನ್ನಾಗಿ ಬಿಸಿಲಿತ್ತು ಮಾತ್ರ. ನಾವು 12 ಗಂಟೆ ಕಳೆದಿದೆ ಹೋಗಬೇಕಿದ್ರೆ, 12-12:30 ಆಗಿದೆ. ಸೊ ಈಗ ಹೋಗ್ತಾ ಇದ್ದೀವಿ, ನಾಮಕರಣಕ್ಕೆ ಹೋಗ್ತಾ ಇದ್ದೇವೆ. ನಾನು, ವೈಶಾಲಿ, ಅಕ್ಕ ಇದ್ದಾರೆ, ಶ್ರಿಯಾ ಇದ್ದಾಳೆ, ಎಲ್ಲರ ಒಟ್ಟಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಮನೆ ಹತ್ರನೇ ಇರೋದು, ನಮ್ಮ ನನ್ನ ಮಗಳದ್ದು 2ನೇ ಮಗುವಿದ್ದು. ಹಾಗೆ ನೆಕ್ಸ್ಟ್ ಇದು ಶನಿವಾರ ವಾಪಸ್ ನಾನು ಬೆಳಿಗ್ಗೆಯಿಂದ ಲಾಗ್ನ ಶುರು ಮಾಡ್ಕೊಂಡಿರುವಂಥದ್ದು. ಗುರುವಾರ ಕೂಡ ನನಗೆ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಶುಕ್ರವಾರ ಕೂಡ ಲಾಗ್ ಮಾಡಲಿಕ್ಕೇ ಆಗಲಿಲ್ಲ. ಸೊ ನಾನು ಏನು ಮಾಡಿದೆ ಅಂತ ಹೇಳಿದರೆ, ಶನಿವಾರದ ಲಾಗ್ ಜೊತೆಗೆ ಅದನ್ನು ಸೇರಿಸಿ ಹಾಕಿರುವಂಥದ್ದು. ಇವತ್ತು ಶನಿವಾರ, ನಾವು ಬೆಳಿಗ್ಗೆ ಸ್ವಲ್ಪ ಬೇಗ ಇವತ್ತು ಅಂದರೆ ಸ್ವಲ್ಪ ಡ್ರೆಸ್ ಎಲ್ಲ ತೊಗೊಳೋದಕ್ಕಿತ್ತು. ಹಾಗಾಗಿ ಹೊರಗಡೆ ಹೊರಟಿದ್ದೀವಿ. 8:15 ಗಂಟೆ ಆಗಿದೆ ಅಷ್ಟೇ. ಬೆಳಿಗ್ಗೆ ಎದ್ದು ಬಟ್ಟೆ ಎಲ್ಲ ಸ್ವಲ್ಪ ವಾಶ್ ಮಾಡಿದ್ದೀನಿ, ಅಂಗಳೆಲ್ಲ ಗುಡಿಸಿ, ಆಮೇಲೆ ತಿಂಡಿ ಪುಳಿಯೋಗರೆ ಮಾಡಿದ್ದೆ. ತಿಂಡಿ ಟೀ ಎಲ್ಲ ಕುಡಿದು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ನಮ್ಮ ಹಸ್ಬೆಂಡ್ಗೆ ಕೂಡ ಡ್ಯೂಟಿಗೆ ಹೋಗೋದಕ್ಕಿದೆ, ಹಾಗೆ ಮಗನಿಗೆ ಕೂಡ ಕಾಲೇಜ್ಗೆ ಹೋಗೋದಕ್ಕಿತ್ತು. ಬೇಗ ಹೋಗಿ ಬಂದರೆ ಒಳ್ಳೆಯದು ಅಂತ ಅಂದ್ಬಿಟ್ಟು ಬೇಗ ಹೊರಡ್ತಾ ಇದ್ದೀವಿ. ಹಾಗೆ ಇವತ್ತು ನಾವು ಬಟ್ಟೆ ತೊಗೊಳ್ಳೋದಕ್ಕೆ ಹೋಗ್ತಾ ಇರೋದಂತ ಹೇಳಿದರೆ ಮೊಡಂತಿಯರ ನೂತನ ಸೆಂಟರ್ಗೆ ಹೋಗ್ತಾ ಇದ್ದೀವಿ. ಬೆಳಿಗ್ಗೆ ಅಲ್ವಾ, ತುಂಬ ಟ್ರಾಫಿಕ್ ಇದೆ. ಡ್ಯೂಟಿಗೆ ಹೋಗೋರು, ಕಾಲೇಜ್, ಸ್ಕೂಲ್ ಅಂತ ಅಂದ್ಬಿಟ್ಟು ತುಂಬ ಟ್ರಾಫಿಕ್ ಇದೆ. ಬೇಗ ಹೊರಟ್ರೆ ಇದೊಂದು ಕಿರಿಕಿರಿ ರೋಡಲ್ಲೆಲ್ಲ. ಗುರುವಣಿಕೆರ ತನಕ ತುಂಬ ಕಷ್ಟ ನಮಗೆ ಬರಲಿಕ್ಕೆ. ಆಮೇಲೆ ಆದರೂ ಅಷ್ಟೊಂದು ಟ್ರಾಫಿಕ್ ಎಲ್ಲ ಇರಲ್ಲ, ವೆಹಿಕಲ್ಸ್ ಕೂಡ ಕಡಿಮೆ ಇರುತ್ತೆ.
ಈ ಗುರಣ್ಕೆರೆಯಲ್ಲಿ ತುಂಬ ರಶ್ ಇರ್ತದೆ, ಅಲ್ಲಿ ತನಕ ಬರಲಿಕ್ಕೆ ಕೂಡ ತುಂಬ ಕಷ್ಟ, ರೋಡ್ ಕೂಡ ಸರಿ ಇಲ್ಲ. ನಂತರ ಆದರೂ ರೋಡ್ ಕನ್ಸ್ಟ್ರಕ್ಷನ್ ಇವಾಗ ಇಲ್ಲಿ ಸ್ಟಾರ್ಟ್ ಮಾಡಲಿಲ್ಲ, ಸ್ವಲ್ಪ ಆ ಕಡೆ ಮದ್ದಡ್ಕ ಹತ್ರ ಎಲ್ಲ ಸ್ಟಾರ್ಟ್ ಮಾಡಿದ್ದಾರೆ, ಕೆಲಸಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಅಲ್ಲಿ ವಾಪಸ್ ರೋಡ್ ಸರಿ ಇಲ್ಲ. ಒಂದು ಅರ್ಧ ಗಂಟೆ ಸಾಕಾಗತ್ತೆ ನಮಗೆ ಮನೆಯಿಂದ ಮಡಂತ್ಯರಿಗೆ. ಈಗ ರೋಡ್ ಎಲ್ಲ ಸರಿ ಇಲ್ಲದೆ 1 ಗಂಟೆ ಬೇಕಾಗತ್ತೆ. ನಾವು ರೆಗ್ಯುಲರ್ ಆಗಿ ಹೋಗ್ತಾ ಇರುವಂಥ ಶಾಪಲ್ಲಿ ನಮಗೆ ಕೆಲವೊಂದು ಡ್ರೆಸ್ಗಳು ಸಿಗತ್ತೆ. ಈ ಸೆಟ್ ಡ್ರೆಸ್ ಇರ್ಬೋದು, ಹಾಗೆ ಹೆಣ್ಮಕ್ಳ ಡ್ರೆಸ್ ಎಲ್ಲ ಈ 32, 34 ಸೈಜ್, ಅಂದರೆ ಒಂದು 10ರಿಂದ 15 ವರ್ಷದ ಒಳಗಡೆ ಇರುವಂತಹ ಹೆಣ್ಮಕ್ಳಿಗೆಲ್ಲ ಸರಿಯಾಗಿ ಡ್ರೆಸ್ ನಮಗೆ ಸಿಗ್ತಾ ಇಲ್ಲ. ಕಲೆಕ್ಷನ್ ಇಲ್ಲ, ಅಲ್ಲಿ ಕಲೆಕ್ಷನ್ ಇಲ್ಲ, ಪ್ಯಾಟರ್ನ್ ಇಲ್ಲ. ನಾವು ಯಾವುದೇ ಪ್ಯಾಟರ್ನ್ ತೋರಿಸಿದ್ರು ಅಲ್ಲಿ ಇರಲ್ಲ. ನಾರ್ಮಲ್ ಆಗಿರುವಂತಹ ಈ ಕ್ರಾಪ್ ಟಾಪ್ ಎಲ್ಲ ಏನು ಬರುತ್ತೆ ನೋಡಿ, ಅದೆಲ್ಲ ಇರುತ್ತೆ. ಬಿಟ್ಟರೆ ಮತ್ತೆ ಈ ಸಲ್ವಾರ್ ಟೈಪ್ ಇದ್ದಿರ್ಬೋದು, ಹಾಗೆ ಅಂಬ್ರೆಲ್ಲ ಸಲ್ವಾರ್ ಬರುತ್ತಲ್ವಾ, ಅದೆಲ್ಲ ಹಾಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ ಮಕ್ಕಳಿಗೆ. ಬಟ್ ನಮಗೆ ಅದು ನಮ್ಮ ಸೈಡಲ್ಲಿ ಸಿಗ್ತಾ ಇಲ್ಲ. ಹಾಗಾಗಿ ನಾವಿವತ್ತು ಮಡಂತೇರಿಗೆ ಹೋಗುವಂಥದ್ದು. ಅಲ್ಲಿ ಕೂಡ ಒಂದೊಂದು ಸಲ ಸಿಗತ್ತೆ, ಒಂದೊಂದು ಸಲ ಸಿಗಲ್ಲ. ಅಲ್ಲಿ ಸಾರಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಗಂಡ್ಮಕ್ಳ ಬಟ್ಟೆ ಎಲ್ಲ ಆದರೆ ನಮ್ಮ ಕಡೆನೇ ಸಿಗತ್ತೆ, ಅಲ್ಲಿಗೆ ಹೋಗಬೇಕು ಅಂತ ಏನಿಲ್ಲ. ಅಂದರೆ ಈ ಹೆಣ್ಮಕ್ಳದ್ದೇ ಕಷ್ಟ. ನಮ್ಮ ಆದ್ವಿಗೇನೆ ಡ್ರೆಸ್ ಕರೆಕ್ಟಾಗಿ ಸಿಗ್ತಾ ಇಲ್ಲ. ನಾನು ಅದಕ್ಕೆ ಯಾವಾಗಲೂ ಅಷ್ಟೇ ಫಂಕ್ಷನ್ ಇದ್ದರೆ ಸ್ಟಿಚ್ಚೇ ಮಾಡಿಸೋದು, ಮೆಟೀರಿಯಲ್ ತೆಗೆದು ಸ್ಟಿಚ್ ಮಾಡಿಸ್ತೀನಿ. ತುಂಬ ಕಾಸ್ಟ್ಲಿ ಆಗುತ್ತೆ ನಮಗೆ ಅದು, ಆದರೆ ಏನು ಮಾಡೋದು, ಬೇರೆ ದಾರಿ ಇಲ್ಲ ಅಂತ ಹೇಳಬೇಕಷ್ಟೇ. ಇವಾಗ ನಮಗೆ ಇನ್ನೂ ಟೈಮ್ ಇಲ್ಲ, 1 ವಾರದಲ್ಲಿ ಮದುವೆ ಇದೆ. ಇನ್ನು ನಾನು ಬಟ್ಟೆ ತೆಗೆದು ಸ್ಟಿಚ್ ಮಾಡಲಿಕ್ಕೆ ಹಾಕಿದರೆ ಅಲ್ಲಿ ಸ್ಟಿಚಿಂಗ್ ಎಲ್ಲ ಮಾಡಿ ಕೊಡಲ್ಲ. ಸೊ ಸಿಗತ್ತಾ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ, ನೋಡಬೇಕು ಏನಂತ. ಹಾಗೆ ನನಗೊಂದು ಸೆಟ್ ಡ್ರೆಸ್ ಕೂಡ ಬೇಕಿತ್ತು, ಅದನ್ನು ಕೂಡ ತಗೋಬೇಕು. ಸಾರಿ ಬೇಕಿತ್ತು, ಒಂದು ಸಿಂಪಲ್ ಆಗಿರುವಂಥ ಒಂದು ಸಾರಿ ತಗೊಳ್ಳೋದಕ್ಕಿದೆ. ಎಲ್ಲನೂ ಒಂದೇ ಶಾಪಲ್ಲಿ ಸಿಕ್ಕರೆ ಒಳ್ಳೆಯದು, ಬೇರೆ ಬೇರೆ ಶಾಪ್ಗೆ ಅಲೆದಾಡಬೇಕು ಅಂತ ಇಲ್ಲ. ಹಾಗೆ ನಮ್ಮ ಕಡೆ ಅಂದರೆ ಶಾಪ್ ಕೂಡ ಜಾಸ್ತಿ ಇಲ್ಲ. ನಮ್ಮ ಉಜಿರೆ ಬಿಟ್ಟರೆ ಬೆಳ್ತಂಗಡಿಯಲ್ಲಿ ಕೆಲವೊಂದು ಸಣ್ಣ ಪುಟ್ಟ ಶಾಪ್ಗಳಿವೆ. ಅದು ಬಿಟ್ಟರೆ ಆಮೇಲೆ ಮಡಂತ್ಯಾರು, ಅದು ಬಿಟ್ಟರೆ ಆಮೇಲೆ ನಮಗೆ ಮಂಗಳೂರಿಗೇ ಹೋಗಬೇಕು. ಮಂಗಳೂರಿಗೆಲ್ಲ ಹೋಗಿ ಅಂದರೆ ಇಷ್ಟು ಸ್ವಲ್ಪ ಡ್ರೆಸ್ಸಿಗೆ ಮಂಗಳೂರಿಗೆ ಹೋಗಿ ಡ್ರೆಸ್ ತೊಗೊಂಡು ಬರೋದು ಅಂತ ಹೇಳಿದರೆ ಸ್ವಲ್ಪ ಕಷ್ಟ. ಅಂದರೆ ಮಂಗಳೂರಿಗೆ ಹೋಗ್ಲಿಕ್ಕಿದ್ರೆ ನಾವು ಡ್ರೆಸ್ ಎಲ್ಲ ತೊಗೋಬೋದು ಅಲ್ಲಿ, ಅಂದರೆ ಬೇರೆ ಏನಾದರೂ ಕೆಲಸ ಇದ್ದರೆ ಅಲ್ಲಿಗೆ ಹೋಗೋದಕ್ಕಿದ್ರೆ ತೊಗೋಬೋದು. ಅದಕ್ಕೆ ಅಂತಲೇ ಹೋಗಿ ತೊಗೊಂಡು ಬರೋದು ಕಷ್ಟ, ಸುಮ್ಮನೆ ಇಡೀ ದಿನ ವೇಸ್ಟ್ ಆಗುತ್ತೆ. ಹಾಗೆ ಸ್ವಲ್ಪ ತೊಗೊಳೋದಕ್ಕಿರೋದಲ್ವ ಅಂತ ಅಂದ್ಬಿಟ್ಟು ಇವಾಗ ಹೊರಟಿದ್ದೀವಿ. ನೋಡಬೇಕು, ಸಿಕ್ಕಿದ್ರೆ ನಮ್ಮ ಒಂದು ಪುಣ್ಯ ಅಂತ ಹೇಳ್ಬೋದು. ನಮ್ಮ ಮಾಧವಿಗೆ ಶೂ ತಂದಿದ್ರು, ಅಂದರೆ ಸ್ಕೂಲ್ಗೆ ಇನ್ನು ಶೂ ಹಾಕೋದಕ್ಕೆ ಹೇಳಿದರು. ಮಳೆ ಎಲ್ಲ ಕಡಿಮೆ ಆಯ್ತಲ್ವ, ಮಳೆಗಾಲದಲ್ಲಿ ಹಾಕೋದಕ್ಕೆ ಹೇಳಲ್ಲ. ಮಳೆ ಕಡಿಮೆ ಆದ ಕೂಡಲೇ ಮಿಡ್ ಟರ್ಮ್ ಎಕ್ಸಾಮ್ ಎಲ್ಲ ಆದ ನಂತರ, ರಜೆ ಎಲ್ಲ ಮುಗಿದ ನಂತರ ಹಾಕೋದಕ್ಕೆ ಹೇಳ್ತಾರೆ. ಹಾಗಾಗಿ ಶೂ ತಂದಿದ್ರು ಅವಳಪ್ಪ. ಏನಂತ ಹೇಳಿದರೆ ಅವಳಿಗೆ 6 ಸೈಜ್ ಲಾಸ್ಟ್ ಇಯರ್ ನಾವು ತಂದಿರುವಂಥದ್ದು. ಈ ವರ್ಷಕ್ಕೆ ಅದು ತುಂಬಾ ಚಿಕ್ಕದಾಗತ್ತೆ, ಹಾಕೋದಕ್ಕೇನೆ ಆಗಲ್ಲ. ನೆಕ್ಸ್ಟ್ ನಾನೇನು ಹೇಳಿದೆ ಅಂತ ಹೇಳಿದರೆ 7 ಸೈಜಲ್ಲಿ ತನ್ನಿ, ಕರೆಕ್ಟ್ ಆಗ್ಬೋದು ಅಂತ ಹೇಳಿದೆ. 7 ಸೈಜಲ್ಲಿ ತಂದರು. ಇದು ತುಂಬಾ ಲೂಸ್ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನು ಹಿಡ್ಕೊಂಡಿದ್ದೀವಿ. ವಾಪಸ್ ಕೊಡೋಣ, ಏನಾದರೂ ಸ್ವಲ್ಪ ಚಿಕ್ಕ ಸೈಜಲ್ಲಿ ಕೊಡ್ತಾರ ನೋಡೋಣ ಬೇರೆ ಯಾವುದಾದ್ರೂ ಅಂತ ಅಂದ್ಕೊಂಡು ಅದನ್ನು ಕೂಡ ಇವಾಗ ಹಿಡ್ಕೊಂಡಿದ್ದೀನಿ. ಹಾಗೆ ಇವಾಗ ನಾವು ಬಂದಿದ್ದೀವಿ ಮಡಂತ್ಯರಿಗೆ. ನಾವು ಬಂದಿರುವಂತಹ ಶಾಪ್ ಹೆಸರು ನೂತನ್ ಕ್ಲೋತ್ ಸೆಂಟರ್. ನಮ್ಮ ಕಡೆಯವರು ಯಾರಾದರೂ ಇದ್ದರೆ ಈ ಶಾಪಿಗೆ ಬಂದಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಆಯಿತಾ. ಹಾಗೆ ನಾವು ಕೂಡ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು, ಶಾಪಿಂಗ್ ಇಲ್ಲೇ ಮಾಡೋಣ ಅಂತ ಹೇಳಿ ಬಂದಿದ್ದೀವಿ. ನೋಡಬೇಕು ಹೇಗೆ ಸಿಗತ್ತೆ ಅಂತ ಗೊತ್ತಿಲ್ಲ. ಹಾಗೆ ಬಂದ ಕೂಡಲೇ ನಾವು ನಮ್ಮ ಮಾಧವಿಗೆ ಫಸ್ಟ್ ಡ್ರೆಸ್ ಎಲ್ಲ ಸೆಲೆಕ್ಟ್ ಮಾಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ಅವಳಿಗೆ ತುಂಬ ಟೈಮ್ ಬೇಕಾಗತ್ತೆ, ಅಷ್ಟು ಈಸಿಯಾಗಿ ಅವಳಿಗೆ ಸೆಲೆಕ್ಟ್ ಆಗಲ್ಲ. ಹಾಗಾಗಿ ಅವಳದನ್ನೊಂದು ಮುಗಿಸೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀವಿ. ತುಂಬ ಇತ್ತು, ಗೌನ್ಸ್ ಎಲ್ಲ ತುಂಬ ಇತ್ತು, ಗೌನು ಪ್ಯಾಟರ್ನಲ್ಲಿ ತುಂಬ ಇತ್ತು. ಹಾಗೆ ಈ ಕ್ರಾಪ್ ಟಾಪ್ ಎಲ್ಲ ಬರುತ್ತಲ್ವ, ಅದೆಲ್ಲ ತುಂಬ ಇತ್ತು. ಬಟ್ ಅವಳಿಗೆ ಅದು
ಚೆನ್ನಾಗಿ ಕಾಣಿಸಲ್ಲ. ಅವಳು ತುಂಬ ದಪ್ಪ ಇಲ್ಲ ಅಲ್ವಾ, ತುಂಬ ತಿನ್ನಿದ್ದಾಳೆ. ಸೊ ಹಾಗಾಗಿ ಕೆಲವೊಂದು ಬಟ್ಟೆಗಳು ಅವಳಿಗೆ ಅಷ್ಟೊಂದು ಅವಳ ಮೈಗೆ ಅಷ್ಟೊಂದು ಹಿಡಿಸಲ್ಲ. ಕೆಲವೊಂದು ಚೆನ್ನಾಗಿ ಕಾಣಿಸತ್ತೆ, ಬಟ್ ಈ ಥರ ರೆಡಿಮೇಡ್ ಎಲ್ಲ ಅವಳಿಗೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಆದರೂ ನಮಗೆ ಬೇರೆ ದಾರಿ ಇಲ್ಲ, ಬೇಕಾಗಿತ್ತು, ಅರ್ಜೆಂಟಾಗಿ ತೊಗೋಬೇಕಿತ್ತು. ಹಾಗಾಗಿ ತೊಗೊಳ್ಳೋಣ ಅಂತ ಬಂದಿರುವಂಥದ್ದು. ಕೆಲವೊಂದು ಪ್ಯಾಟರ್ನಲ್ಲಿ ತೋರಿಸಿದ್ರು, ತುಂಬ ಪ್ಯಾಟರ್ನ್ ಇತ್ತು ಮಾತ್ರ. ಕಲೆಕ್ಷನ್ ಅಂತೂ ತುಂಬಾ ಚೆನ್ನಾಗಿತ್ತು ಇವತ್ತು ಅಲ್ಲಿ. ಸ್ವಲ್ಪ ದಪ್ಪ ಇರುವಂತಹ ಮಕ್ಕಳಿಗಾದರೆ ಯಾವ ಬಟ್ಟೆ ಹಾಕಿದರೂ ನಡೀತದೆ, ಚೆನ್ನಾಗಿ ಕಾಣಿಸುತ್ತೆ. ಈ ತಿನ್ನಿರುವಂಥ ಮಕ್ಕಳಿಗಾದರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಹಾಗೆ ಕೆಲವೊಂದು ಬಟ್ಟೆಗಳನ್ನು ಹಿಡಿದು ನೋಡ್ತಾ ಇದ್ದೀವಿ. ಹಾಂ ಹಾಂ ಆಯ್ತಾ. ನೆಕ್ ಮಿತ್ತುಂಡು ತುಲ ತಿರ್ತು ಬತ್ತಂದ್ರೆ ಕರೆಕ್ಟ್ ಉಂಡು ನೆಕ್ ತುಲ. ಕಲರ್ ಕಲ್ಲರ್ ಬುರ್ಚಿಂದು. ಹಾಗೆ ನನ್ನ ಮಗನಿಗೆ ಈ ಕಲರ್ ಅಂತೂ ತುಂಬಾ ಇಷ್ಟ ಆಯಿತು. ರಾಮ ಗ್ರೀನ್ ಇದ್ದು ತುಂಬ ಚೆನ್ನಾಗಿದೆ, ಇದನ್ನು ತಗೊಳ್ಳಿ ಅಂತ ಹೇಳ್ದ. ಡ್ರೆಸ್ಸಿಂಗ್ ಅಂದರೆ ಟ್ರಯಲ್ ರೂಮ್ಗೆ ಹೋಗಿ ಅಲ್ಲಿ ನೋಡಬೇಕಿದ್ರೆ, ಹಾಕಿ ನೋಡಬೇಕಿದ್ರೆ ಅವಳಿಗೆ ಸ್ವಲ್ಪನೂ ಚೆನ್ನಾಗಿ ಕಾಣಿಸ್ತಾ ಇರಲಿಲ್ಲ. ಅದನ್ನು ಅಲ್ಲೇ ರಿಜೆಕ್ಟ್ ಮಾಡಿಬಿಟ್ಟು, ಹಾಗೆ ಇದೇ ಪ್ಯಾಟರ್ನಲ್ಲಿ ಇನ್ನೊಂದು ಕಲರ್ನ ನೋಡಿ ನಾನು ಚೂಸ್ ಮಾಡಿಕೊಂಡೆ. ನಾನು ಮನೆಗೆ ಹೋಗಿ ತೋರಿಸ್ತೀನಿ ನಿಮಗೆ ಯಾವುದು ತೊಗೊಂಡಿದ್ದೀನಿ ಅಂತ. ಹಾಗೆ ಅವಳದ್ದು ಆಯಿತು. ಅವಳಂದರೆ ಜಾಸ್ತಿ ತೊಗೊಳ್ಳಿಲ್ಲ, ಅವಳಿಗೆ ಒಂದು 2 ಜೊತೆ ಬಟ್ಟೆ ತೊಗೊಂಡ್ವಿ ಅಷ್ಟೇ. ಆಮೇಲೆ ನನಗೆ ಈ ಸಲ್ವಾರ್ ಸೆಟ್ ಬೇಕಿತ್ತು, ಅದನ್ನು ನೋಡೋಣ ಅಂತ ಬಂದ್ವಿ. ಹಾಗೆ ಇವಾಗ ನೋಡ್ತಾ ಇದ್ದೀನಿ, ಈ ಕಲರ್ ನನ್ನಲ್ಲಿತ್ತು, ಹಾಗಾಗಿ ಇದನ್ನು ತೊಗೊಂಡಿಲ್ಲ ನಾನು. ಅಂದರೆ ಇಲ್ಲಿ ಕೂಡ ಅಷ್ಟೇ, ತುಂಬ ಬೇಗ ನನಗೆ ಸೆಲೆಕ್ಟ್ ಆಯಿತು. ಒಂದು 4ರಿಂದ 5 ಬಟ್ಟೆ ನಾನು ನೋಡಿದ್ದು ಅಷ್ಟೇ, ಜಾಸ್ತಿ ನೋಡೋದಕ್ಕೆ ಹೋಗಿಲ್ಲ. ಅಂದರೆ ತೆಗೆದು ಹಾಕ್ತಾ ಇದ್ರು, ಬಟ್ ನನಗೆ ಒಂದು 2-3 ಜೊತೆ ನೋಡಬೇಕಿದ್ರೇ ನನಗೆ ಸೆಲೆಕ್ಟ್ ಆಯಿತು. ಇದೊಂದು ನೋಡಿ ಫ್ಲೋರಲ್ ಪ್ರಿಂಟಲ್ಲಿದೆ, ತುಂಬಾ ಚೆನ್ನಾಗಿತ್ತು, ತುಂಬ ಇಷ್ಟ ಆಯಿತು ನನಗೆ ಇದು ಕೂಡ. ನನಗೆ ಈ ಕಲರ್ ಕಾಂಬಿನೇಷನ್ಗಿಂತಲೂ ಅಂದರೆ ಅಲ್ಲಿರುವಂಥ ಕೆಲವೊಂದು ಬಟ್ಟೆಗಳಲ್ಲಿ ಫಿಟ್ಟಿಂಗ್ಸ್ ತುಂಬಾ ಇಷ್ಟ ಆಯಿತು. ಫಿಟ್ಟಿಂಗ್ಸ್ ತುಂಬ ಚೆನ್ನಾಗಿತ್ತು. ನಾನು ತೊಗೊಂಡಿರುವಂತಹ ಬಟ್ಟೆಗಳ ಫಿಟ್ಟಿಂಗ್ಸ್ ತುಂಬಾ ಚೆನ್ನಾಗಿತ್ತು. ನನಗೆ ಫಿಟ್ಟಿಂಗ್ಸ್ ಮಾಡೋದಕ್ಕೆ ಕೂಡ ಸಿಗಲ್ಲ, ಅದು ಅಂದರೆ ಕರೆಕ್ಟ್ ಸೈಜ್ ಸೈಜಲ್ಲಿ ತೊಗೊಂಡಿರುವಂಥದ್ದು ನಾನು. ಸೊ ಹಾಗೆ ನಾನು ಯಾವುದನ್ನು ತೊಗೊಂಡೆ ಅಂತ ತೋರಿಸ್ತೀನಿ ನಿಮಗೆ ನೆಕ್ಸ್ಟ್ ಮನೆಗೆ ಹೋದ ನಂತರ, ಅದನ್ನು ಕೂಡ ಯಾವ ಡ್ರೆಸ್ ತೊಗೊಂಡೆ ಅಂತ. ಹಾಗೆ ಒಂದು ಸಾರಿ ಕೂಡ ತೊಗೊಂಡೆ. ಸಾರಿ ತೊಗೊಂಡೆಲ್ಲ ಆದ ನಂತರ ಆಮೇಲೆ ಕೊನೆಗೆ ನಮ್ಮ ಮಗನಿಗೆ ಡ್ರೆಸ್ ತೊಗೊಳೋದಕ್ಕಿತ್ತು. ಹಾಗಾಗಿ ಆ ಸೆಕ್ಷನ್ಗೆ ಬಂದಿದ್ದೀವಿ, ಜೆಂಟ್ಸ್ ಸೆಕ್ಷನ್ಗೆ ಬಂದಿದ್ದೀವಿ. ಅಲ್ಲಿ ಇವಾಗ ನೋಡ್ತಾ ಇದ್ದೀವಿ, ನಮಗೆ 11 ಗಂಟೆಗೆ ನಂದು ಮತ್ತು ಆದ್ವಿದ್ದು ಬಟ್ಟೆ ಎಲ್ಲ ತೊಗೊಂಡಾಗಿದೆ. 11 ಗಂಟೆಗೆ ನಮ್ಮ ಮಗನಿಗೆ ಬಟ್ಟೆ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಅಲ್ಲಿ 1 ಗಂಟೆ ಆಯಿತು ಅವನಿಗೆ, 12 ಗಂಟೆ ತನಕ ಅವನದೇ ಮುಗಿಲಿಲ್ಲ. ಅವನಿಗೆ ತೊಗೊಂಡಿದ್ದು 1-2 ಪ್ಯಾಂಟ್, ಹಾಗೆ 1-2 ಜೊತೆ ಶರ್ಟ್, ಟಿ ಶರ್ಟ್ ಈ ಥರ ತೊಗೊಂಡಿರುವಂಥದ್ದು. ಆದರೆ ತುಂಬ ಟೈಮ್ ಬೇಕಾಯಿತು. ಕೆಲವೊಂದು ಸೈಜ್ ಕರೆಕ್ಟ್ ಇಲ್ಲ, ಕಲರ್ ಸರಿ ಇಲ್ಲ, ಲೆಂತ್ ಸರಿ ಇಲ್ಲ, ಅದು ಇದು ಅಂತ ಹೇಳ್ತಾನೆ ಇದ್ದ. ಕೊನೆಗೆ ಆಯಿತು, ಅದು ಕೂಡ ಆಯಿತು. 1 ಗಂಟೆಯಲ್ಲಿ ಎಲ್ಲ ಕೂಡ ಎಲ್ಲವನ್ನು ಮುಗಿಸಿ ಆಮೇಲೆ ಇವಾಗ ಹೊರಟ್ವಿ. ಇನ್ನೊಂದು ಏನು ಖುಷಿ ಆಯಿತು ಅಂತ ಹೇಳಿದರೆ ನೋಡಿ, ನಾವು ಕಾರ್ ನಿಲ್ಲಿಸಿದ್ವಿ ಅಲ್ವಾ, ಹೊರಗಡೆ ಈ ಥರ ಕಾರ್ ಪಾರ್ಕಿಂಗ್ ಮಾಡಿರ್ತಾರೆ ಕಸ್ಟಮರ್ಸ್. ಅಂದರೆ ಬಿಸಿ ಆಗತ್ತಲ್ವ, ತುಂಬ ಬಿಸಿಲಿತ್ತು, ಬಿಸಿ ಆಗತ್ತೆ ಅಂತ ಅಂದ್ಬಿಟ್ಟು ಈ ರೀತಿ ದಪ್ಪ ಇರುವಂತಹ ಒಂದು ಬೆಡ್ಶೀಟ್ ಥರ ಇತ್ತು, ಅದನ್ನು ಈ ಥರ ಹಾಕಿದ್ದಾರೆ. ಇದು ಅಂದರೆ ಈ ಕಾರು ನಾವು ಬಿಸಿಲಿಗೆ ನಿಲ್ಲಿಸಿದಾಗ ಒಳಗಡೆ ತುಂಬಾ ಹೀಟ್ ಆಗತ್ತಲ್ವ, ಆ ಹೀಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ಯಾವುದೋ ಒಂದು ಮೆಟೀರಿಯಲಲ್ಲಿ ಈ ಥರ ಬಟ್ಟೆಗಳನ್ನು ಹಾಕಿದ್ದಾರೆ. ಎಲ್ಲ ಕಾರ್ಗಳಿಗೂ ಕೂಡ ಹಾಕಿದ್ದಾರೆ ನೋಡಿ. ಇದು ಹೊರಗಡೆ ಬಂದು ನೋಡಬೇಕಿದ್ರೆ ತುಂಬ ಖುಷಿ ಆಯಿತು ನನಗೆ. ನೋಡಿ ಎಷ್ಟೊಂದು ಪ್ರಿಕಾಕ್ಷನ್ ತಗೋತಾರೆ ಈ ಶಾಪಿನವರು ಅಂತ ಇದರಲ್ಲೇ ಗೊತ್ತಾಗತ್ತೆ. ತುಂಬ ಇಷ್ಟ ಆಯಿತು. ಈ ಥರ ಹಾಕಿರೋದ್ರಿಂದ ಸ್ವಲ್ಪ ಕೂಡ ಹೀಟ್ ಆಗಿರಲಿಲ್ಲ. ಇಲ್ಲಾಂತ ಹೇಳಿದರೆ ಕಾರ್ ಒಳಗಡೆ ಕೂತ್ಕೊಳ್ಳೋದಕ್ಕೆ ಆಗಲ್ಲ. ಬಿಸಿಲಿಗೆ ಕಾರನ್ನು ನಿಲ್ಲಿಸಿ ಹೊರಗಡೆ ಬಂದು ಒಳಗಡೆ ಕೂತ್ಕೋಬೇಕಿದ್ರೆ ತುಂಬಾ ಬಿಸಿಯಾದಂತಹ ಒಂದು ಫೀಲ್ ಆಗುತ್ತೆ ನಮಗೆ. ಸೊ ಇದೊಂದು ಖುಷಿ ಆಯಿತು ಅಂತಲೇ ಹೇಳ್ಬೋದು. ಹಾಗೆ ನಾವು ಬೆಳಿಗ್ಗೆ ಪುಳಿಯೋಗರೆ ತಿಂದು ಹೋದದ್ದಲ್ವ, ತುಂಬಾ ಹಸಿವಾಗ್ತಾ ಇತ್ತು. ಗಂಟೆ ಇವಾಗ 1:15 ಆಗ್ತಾ ಬಂತು. ಸೊ ಹಾಗಾಗಿ ನಾನು ಮನೆಯಲ್ಲಿ ಕೂಡ ಸರಿಯಾಗಿ ಅಡುಗೆ ಎಲ್ಲ ಮಾಡಿರಲಿಲ್ಲ, ಅನ್ನ ಒಂದು ಮಾಡಿಟ್ಕೊಂಡಿದ್ದೆ. ಇನ್ನು ಮನೆಗೆ ಹೋಗಿ ಏನು ಮಾಡೋದಷ್ಟು ಬೇಗ ಅಂತ ಅಂದ್ಬಿಟ್ಟು ಇಲ್ಲಿ ಇವಾಗ ಹೋಟ್ಲಿಗೆ ಬಂದಿದ್ದೀವಿ ನಾವು. ಇಲ್ಲಿ ನಾನು ಹಾಗೆ ನನ್ನ ಹಸ್ಬೆಂಡ್ ತಂದು ರೊಟ್ಟಿ ಬರುತ್ತಲ್ವ ಅದು, ಆಮೇಲೆ ಈ ಮಶ್ರೂಮ್ ಕಡಾಯಿ ತೊಗೊಂಡ್ವಿ.
ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ಅಂತೂ ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು. ಮಶ್ರೂಮ್ ಕಡಾಯಿ ಅಂತೂ ಸಖತ್ತಾಗಿತ್ತು. ಹಾಗೆ ಈ ರೋಟಿ ಕೂಡ ಅಷ್ಟೇ ತುಂಬಾ ಸಾಫ್ಟ್ ಆಗಿತ್ತು. ಇಲ್ಲಾಂತ ಹೇಳಿದರೆ ಕೆಲವೊಂದು ಸಲ ಹಾರ್ಡ್ ಆಗಿರುತ್ತೆ, ತಿನ್ನೋದಕ್ಕೆ ಅಷ್ಟೊಂದು ಇಷ್ಟನೇ ಆಗಲ್ಲ. ಬಟ್ ಇದು ಮಾತ್ರ ತುಂಬಾ ಚೆನ್ನಾಗಿತ್ತು. ನನಗೆ ಕಡಾಯಿ ಅಂತೂ ತುಂಬ ಇಷ್ಟ ಆಯಿತು. ಹಾಗೆ ಮಕ್ಕಳು ನೂಡಲ್ಸ್ ತೊಗೊಂಡ್ರು. ಆಮೇಲೆ ತುಂಬ ಬಾಯಾರಿಕೆ ಕೂಡ ಆಗ್ತಾ ಇತ್ತು. ನನ್ನ ಮಗಳು ಚಿಕ್ಕು ಜ್ಯೂಸ್ ತೊಗೊಂಡ್ಳು, ಮಗ ಮ್ಯಾಂಗೋ ತೊಗೊಂಡ, ಜ್ಯೂಸ್ ತೊಗೊಂಡ. ಆಮೇಲೆ ನಾವು ಬಟರ್ ಫ್ರೂಟ್ ಜ್ಯೂಸ್ ತೊಗೊಂಡು ಕುಡಿದ್ವಿ. ಜ್ಯೂಸ್ ಕೂಡ ಅಷ್ಟೇ ಮಿಲ್ಕ್ ಶೇಕ್ ತುಂಬ ದಪ್ಪ ದಪ್ಪ ಅಂತ ಇತ್ತು, ಚೆನ್ನಾಗಿತ್ತು. ಫುಡ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು. ಈಗ ಗಂಟೆ 2:40 ಆಗ್ತಾ ಉಂಟು. ಹಾಗೆ ಮನೆಗೆ ಬಂದ ಕೂಡಲೇ ಅಡುಗೆ ಕೆಲಸನ ಶುರು ಮಾಡ್ಕೊಂಡಿದ್ದೀನಿ. ಅಂದರೆ ನಮಗೆ ಇವತ್ತು ಒಂದೇ ಶಾಪಲ್ಲಿ ಎಲ್ಲ ಡ್ರೆಸ್ ಕೂಡ ಸಿಕ್ತು, ಹಾಗಾಗಿ ಈಸಿ ಆಯಿತು ಅಂತಲೇ ಹೇಳ್ಬೋದು. ಇಲ್ಲ ಅಂತ ಹೇಳಿದರೆ ಕೆಲವೊಂದು ಡ್ರೆಸ್ ಅಲ್ಲಿಂದನೇ ತೊಗೊಂಡು ಆಮೇಲೆ ಇನ್ನೂ ಕೆಲವೊಂದು ಡ್ರೆಸ್ ಸಿಕ್ಕಿಲ್ಲ ಅಂತ ಹೇಳಿದರೆ ತುಂಬ ಕಷ್ಟ ಆಗುತ್ತೆ, ಬೇರೆ ಶಾಪಿಗೆಲ್ಲ ಹೋಗಬೇಕಾಗತ್ತೆ. ಇವತ್ತು ಏನೋ ಒಂದು ಪುಣ್ಯಕ್ಕೆ ಒಂದು ಅಂಗಡಿನಲ್ಲೇ ನಮಗೆ ಎಲ್ಲ ಬಟ್ಟೆಗಳು ಕೂಡ ಸಿಕ್ತು. ಅಂದರೆ ನನಗೆ, ಆಮೇಲೆ ಮಗಳಿಗೆ, ಮಗನಿಗೆ, ಹಸ್ಬೆಂಡ್ಗೆ ಎಲ್ರಿಗೂ ಕೂಡ ಒಂದೇ ಶಾಪಲ್ಲಿ ತೊಗೊಂಡ್ವಿ. ಹಾಗಾಗಿ ಎಷ್ಟು ಕಷ್ಟ ಅಂತ ಅನಿಸಿಲ್ಲ, ಬೇರೆ ಶಾಪಿಗೆ ಹೋಗಬೇಕಾದಂತಹ ನೆಸೆಸಿಟಿ ಇರಲಿಲ್ಲ. ನಾನು ಬೆಳಿಗ್ಗೆ ಹೋಗಬೇಕಿದ್ರೇ ಅನ್ನ ಒಂದು ಮಾಡಿ ಇಟ್ಕೊಂಡಿದ್ದೆ. ಏನಂತ ಹೇಳಿದ್ರೆ ಸ್ವಲ್ಪ ಬೇಗ ಮನೆಗೆ ಬಂದರೆ ಮನೆಯಲ್ಲೇ ಊಟ ಮಾಡಬಹುದು ಅಂತ ಅಂದ್ಬಿಟ್ಟು. ಆದರೆ ನಾವು ಬರಬೇಕಿದ್ರೆ ಸ್ವಲ್ಪ ಲೇಟ್ ಆಯಿತು. ಬೆಳಿಗ್ಗೆ ಬೇರೆ ಪುಳಿಯೋಗರೆ ಮಾಡಿದ್ನ, ತುಂಬ ಹಸಿವಾಗ್ತಾ ಇತ್ತು. ಹಾಗೆ ಬೆಳ್ತಂಗಡಿಗೆ ಹೋಗಿಬಿಟ್ಟು ಹೋಟ್ಲಿಗೆ ಹೋಗಿ ಸ್ವಲ್ಪ ಫುಡ್ ಎಲ್ಲ ತಿನ್ಕೊಂಡು ಬಂದ್ವಿ. ಈಗ ಆ ಅನ್ನ ಏನು ನಾನು ಬೆಳಿಗ್ಗೆನೇ ಮಾಡಿಟ್ಟಿದ್ದೆ ಅಲ್ವ, ಅದನ್ನು ಸ್ವಲ್ಪ ಬಿಸಿ ಮಾಡಿಬಿಟ್ಟು ಬಸಿಬೇಕು ಅಂತ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ. ನಮ್ಮ ಹಸ್ಬೆಂಡ್ ಬಂದು ಮಲ್ಕೊಂಡಿದ್ದಾರೆ, ತಲೆನೋವಾಗ್ತದೆ ಅಂತ ಅಂದ್ಬಿಟ್ಟು ಬಂದು ಮಲ್ಕೊಂಡಿದ್ದಾರೆ. ಮೀನು ತಂದ್ವಿ ನಾವು ಇವತ್ತು, ಬಂಗುಡೆ ಮೀನು ತಗೊಂಡು ಬಂದ್ವಿ. ಹಾಗೆ ಅದನ್ನು ಸಾರು ಮಾಡು, ಸ್ವಲ್ಪನಾದರೂ ಊಟ ಮಾಡಬೇಕು ನನಗೆ. ಇಲ್ಲ ಅಂತ ಹೇಳಿದರೆ ಏನೋ ಅಂದರೆ ಮಧ್ಯಾಹ್ನ ಊಟ ಮಾಡಿಲ್ಲ ಅಂತ ಹೇಳಿದರೆ ಏನೋ ಒಂದು ಮಿಸ್ ಆದಾಗ ಆಗ್ತದೆ ಅಂತ ಹೇಳಿದರು. ಸೊ ಹಾಗಾಗಿ ಇವಾಗ ನಾನು ಸಾರು ಮಾಡ್ತಾಯಿದ್ದೀನಿ, ಮೀನು ತಗೊಂಡು ಬಂದು ಸಾರು ಮಾಡ್ತಾಯಿದ್ದೀನಿ. ಸಾರು ಕುದೀತಾ ಇದೆ. ಹಾಗೆ ಅನ್ನ ಸ್ವಲ್ಪ ಬಿಸಿ ಆಗಲಿ, ಆಮೇಲೆ ಬಸಿ ಅನ್ನ ಅಂತ ಬಿಸಿ ಆಗ್ಲಿಕ್ಕೆ ಇಟ್ಟಿದ್ದೀನಿ, ಬೆಂದಿದೆ. ಹಾಗೆ ಇಲ್ಲಿ ಸಾರು ರೆಡಿ ಆಗ್ತಾಯಿದೆ. ಇನ್ನೂ ಮೀನು ಮಾಡಬೇಕು, ಅಂದರೆ ಕ್ಲೀನ್ ಮಾಡಬೇಕು. ಇವತ್ತು ಕ್ಲೀನ್ ಮಾಡಿ ತಂದಿಲ್ಲ ನಾವು. ಹಾಗೆ ಮಾರ್ಕೆಟಿಗೆ ಹೋಗಿಬಿಟ್ಟು ಹಾಗೆ ತಗೊಂಡು ಬಂದಿದ್ದಾರೆ. ನೋಡಿ ದೊಡ್ಡ ದೊಡ್ಡ ಬಂಗುಡೆ ನೋಡಿ, ತುಂಬಾ ಚೆನ್ನಾಗಿದೆ ಮಾತ್ರ, ತುಂಬಾ ಚೆನ್ನಾಗಿದೆ ಮಾತ್ರ. ದೊಡ್ಡ ದೊಡ್ಡ ಬಂಗುಡೆ 200 ರೂಪಾಯಿ ಅಂತೆ. 200 ರೂಪಾಯಿಗೆ 6 ಬಂಗುಡೆ ಕೊಟ್ಟಿದ್ದಾರೆ. ಚೆನ್ನಾಗಿದೆ. ಇಷ್ಟು ದೊಡ್ಡ ಬಂಗುಡೆ ಆದರೆ ಚೆನ್ನಾಗಿರುತ್ತೆ, ಚಿಕ್ಕ ಚಿಕ್ಕ ಬಂಗುಡೆ ಆದರೆ ಅಷ್ಟೊಂದು ಚೆನ್ನಾಗಾಗಲ್ಲ. ಬಟ್ ಇದು ತುಂಬಾ ಚೆನ್ನಾಗಿದೆ ನೋಡಿ. ಈ ಥರ ಇರಬೇಕು ಬಂಗುಡೆ ಮೀನು ಅಂತ ಹೇಳಿದರೆ, ಫ್ರೆಶ್ ಮೀನು. ಸೊ ಎಲ್ಲ ಹಾಕಿಬಿಟ್ಟು ಸಾರು ಮಾಡಲ್ಲ, ಸ್ವಲ್ಪ ನೈಟಿಗಿರಲಿ ಫ್ರೈ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ತೆಗಿಬೇಕು ಇದರಿಂದ. ಹಾಗೆ ಸ್ವಲ್ಪ 1-2 ಮೀನು ಹಾಕಿಬಿಟ್ಟು ಸಾರು ಮಾಡ್ತೀನಿ ಅಷ್ಟೇ, ಸಾಕು ಅಂಥೇಳಿ. ನಂತರ ಇವಾಗ ಅಂದರೆ 3 ಗಂಟೆಗೆ ನಾನು ಹೋಗ್ತೀನಿ ಅಂತ ಹೇಳಿದರು ಹಸ್ಬೆಂಡ್. ಅದಕ್ಕಿಂತ ಮೊದಲು ಅದನ್ನೊಂದು ರೆಡಿ ಮಾಡು ಅಂತ ಹೇಳಿದರು. ಹಾಗಾಗಿ ಇವಾಗ ಇದನ್ನು ರೆಡಿ ಮಾಡಿ, ಸಾರೊಂದು ರೆಡಿ ಮಾಡಿ ಫ್ರೈಗೆ ಮ್ಯಾರಿನೇಷನ್ ಮಾಡೋದಕ್ಕೆ ಇಟ್ಟು ಆಮೇಲೆ ವಾಪಸ್ ನಾನು ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಹಾಗೆ ಇವತ್ತು ನಮಗೆ ಬೇಕಾದಾಗೆ ಡ್ರೆಸ್ ಎಲ್ಲ ಸಿಕ್ತು, ಅದೊಂದು ತುಂಬ ಖುಷಿ ಆಯಿತು. ಯಾವ ರೀತಿ ನಾನು ಸಿಗಬೇಕು ಅಂತ ಅಂದ್ಕೊಂಡು ಹೋಗಿದ್ನೋ ಅದೇ ರೀತಿ ಡ್ರೆಸ್ ಎಲ್ಲ ಸಿಕ್ಕಿದೆ, ಅದು ಖುಷಿ ಅಲ್ವಾ. ನಾವು ಶಾಪಿಂಗ್ ಹೋದಾಗ ಇಮ್ಯಾಜಿನ್ ಇರುತ್ತೆ ಇದೇ ರೀತಿ ಬೇಕು ಅಂತೇಳಿ. ಯಾವ ರೀತಿ ನಾವು ಅಂದ್ಕೊಂಡು ಹೋಗಿರ್ತೀವೋ ಅದೇ ರೀತಿ ಸಿಕ್ಕಿದ್ರೆ ತುಂಬಾ ಒಂದು ಏನು ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಲ್ಲಾಂತ ಹೇಳಿದರೆ ಡಿಸಪಾಯಿಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ಇವತ್ತು ತೊಂದರೆ ಇಲ್ಲ, ಆರಾಮಾಗಿ ನಮಗೆಲ್ಲ ಡ್ರೆಸ್ಗಳು ಸಿಕ್ಕಿದೆ. ತೋರಿಸ್ತೀನಿ. ಈಗ ಕೆಲಸ ಇದೆ ನನಗೆ, ಕೆಲಸಗಳನ್ನು ಮುಗಿಸಿ ಹಾಗೆ ಇವತ್ತು ಮನೆ ಕ್ಲೀನ್ ಮಾಡಿ, ಬಟ್ಟೆ ಎಲ್ಲ ವಾಶ್ ಮಾಡಿ ಹೋಗಿದ್ದೆ. ಬಟ್ ಮನೆ ಕ್ಲೀನ್ ಮಾಡಿಲ್ಲ, 8:30ಗೆ ಹೋಗೋದಕ್ಕೆ ಇರೋದ್ರಿಂದ ಮನೆ ಕ್ಲೀನ್ ಮಾಡಲಿಕ್ಕೆ ಆಗಲಿಲ್ಲ. ನಮ್ಮ ಆದ್ವಿ ಕ್ಲೀನಿಂಗ್ ಕೆಲಸನ ಶುರು ಮಾಡ್ಕೊಂಡಿದ್ದಾಳೆ. ಹಾಗೆ ನಾನು ಅಡುಗೆ ಕೆಲಸನ ಮುಗಿಸಿ ಆಮೇಲೆ ಮನೆ ಗುಡಿಸೋದು ಒರೆಸೋದು ಎಲ್ಲ ಮಾಡಿ ಎಲ್ಲ ಕೆಲಸಗಳನ್ನು ಪಟಪಟ ಅಂತ ಮುಗಿಸಿ ಸಿಗ್ತೀನಿ ನಿಮಗೆ. ಶಾಪಿಂಗಿಗೆ ಹೋಗಿದೆ ಅಂತ ಹೇಳಿದಲ್ವ, ಏನೇನು ತೊಗೊಂಡೆ ಅಂತ ಒಂದ್ಸಲ ತೋರಿಸ್ತೀನಿ ನಿಮಗೆ. ಜಾಸ್ತಿ ಏನು ಶಾಪಿಂಗ್ ಮಾಡಿಲ್ಲ. ಒಂದು ಸಾರಿ ತೊಗೊಂಡಿರುವಂಥದ್ದು ನೋಡಿ, ನಾನು ಒಂದೇ ಸಾರಿ ತೊಗೊಂಡಿದ್ದು ನಾನು. ಸೊ ಸಾರಿ ತುಂಬ ಇದೆ ನನ್ನಲ್ಲಿ, ಹಾಗಾಗಿ ಫಂಕ್ಷನ್ಗೆ ವೇರ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಬೇರೆ ಸಾರಿನ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಸಾರಿ ಬೇಕಿತ್ತು ನನಗೆ, ಮೆಹಂದಿಗೆ ಇಲ್ಲ ಅಂತ ಹೇಳಿದರೆ ರಿಸೆಪ್ಷನ್ಗೆ ಉಡೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸಾರಿ ಬೇಕಿತ್ತು. ಸೊ ಅದನ್ನು ತೊಗೊಂಡೆ. ತುಂಬ ಸಾಫ್ಟ್ ಸಿಲ್ಕಲ್ಲಿ ತೊಗೊಂಡಿರುವಂಥದ್ದು ನಾನು. ನೋಡಿ ಈ ಥರ ಇದೆ, ಪಿಂಕ್ ಕಲರಲ್ಲಿ ತೊಗೊಂಡಿದ್ದೀನಿ. ಯಾವಾಗಲೂ ನಾನು ಅಷ್ಟೇ ಸಾರಿ ಸೆಲೆಕ್ಟ್ ಮಾಡಬೇಕಿದ್ರೆ ಸ್ವಲ್ಪ ಲೈಟ್ ಕಲರಲ್ಲೇ ಸೆಲೆಕ್ಟ್ ಮಾಡ್ತೀನಿ. ಈ ಸಲ ಮಾತ್ರ ಸ್ವಲ್ಪ ಡಾರ್ಕಲ್ಲಿ ತೊಗೊಳ್ಳೋಣ. ಈ ಕಲರ್ ಸಾರಿ ನನ್ನಲ್ಲಿ ಇಲ್ಲ. ಈ ಕಲರ್ ಸಾಮಾನ್ಯವಾಗಿ ಎಲ್ಲರ ಹತ್ರ ಕೂಡ ಈ ಕಲರ್ ಒಂದು ಸಾರಿ ಇರುತ್ತೆ, ಬಟ್ ನನ್ನಲ್ಲಿ ಇರಲಿಲ್ಲ. ಸೊ ಹಾಗಾಗಿ ಇವಾಗ ಈ ಸಲ ನಾನು ಈ ಥರ ತೊಗೊಂಡಿದ್ದೀನಿ. ನೋಡಿ ಬಾರ್ಡರ್ ಈ ಥರ ಇದೆ, ಮೇಲ್ಗಡೆ ತುಂಬ ಸಿಂಪಲ್ ಬಾರ್ಡರ್ ಕೊಟ್ಟಿದ್ದಾರೆ. ಹಾಗೆ ಕೆಳಗಡೆ ಈ ಥರ ಬಾರ್ಡರ್ ಕೊಟ್ಟಿದ್ದಾರೆ ನೋಡಿ. ಇದು ಕೆಳಗಡೆ, ಇದು ಕೆಳಗಿನ ಬಾರ್ಡರ್ ನೋಡಿ, ಸ್ವಲ್ಪ ಬಾರ್ಡರ್ ಅಗಾಲ ಇದೆ. ಹಾಗೆ ಬನಾರಸಿ ಜರಿ ಇದರದ್ದು, ಇದಕ್ಕೆ 1700 ಕೊಟ್ಟಿದ್ದೀನಿ. ಈ ಥರ ಇದೆ.
ಇದರ ಬ್ಲೌಸ್ ಪೀಸ್ ನೋಡಿ ಈ ತರ ಸಣ್ಣ ಸಣ್ಣ ಈ ಜರಿ ಬುಟ್ಟ ಬರುತ್ತಲ್ವಾ, ಡಾಟ್ ಡಾಟ್ ಬರುತ್ತೆ, ಆ ಒಂದು ಪ್ಯಾಟರ್ನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಪಲ್ಲು ಈ ತರ ಇದೆ ನೋಡಿ, ಈ ತರ ಇದೆ, ಸಿಂಪಲ್ ಆಗಿದೆ. ಇದನ್ನ ರಿಸೆಪ್ಷನ್ಗೆ ಇಲ್ಲ ಅಂತ ಹೇಳಿದ್ರೆ ಮೆಹಂದಿಗೆ ಉಡಬೇಕು ಅಂತ ಅನ್ಕೊಂಡಿದ್ದೀನಿ. ಇದೊಂದು. ಹಾಗೆ ಇನ್ನೊಂದು ಡ್ರೆಸ್ ತಗೊಂಡೆ ನಾನು. ಸೆಟ್ ಡ್ರೆಸ್ ನನಗೆ ಸಿಗ್ತಾ ಇಲ್ಲ ಅಂತ ಹೇಳಿದೆ ಅಲ್ವಾ, ನಮ್ಮ ಅಂಗಡಿಗಳಲ್ಲಿ ಸಿಗಲ್ಲ, ರೆಗ್ಯುಲರ್ ಅಂಗಡಿಗಳಲ್ಲಿ ಅಂತ ಹೇಳಿದ್ದೆ. ಸೊ ಇದೊಂದು ಅಲ್ಲಿ ಸಿಕ್ತು ನನಗೆ, ತುಂಬಾನೇ ಚೆನ್ನಾಗಿತ್ತು. ಸೆಟ್ ಡ್ರೆಸ್ ಎಲ್ಲ ತುಂಬಾನೇ ಚೆನ್ನಾಗಿತ್ತು ಮಾತ್ರ. ಬೇರೆ ಬೇರೆ ಪ್ಯಾಟರ್ನ್ ಅಲ್ಲಿತ್ತು, ಬೇರೆ ಬೇರೆ ಕಲರ್ ಅಲ್ಲಿತ್ತು. ಹಾಗೆ ತುಂಬಾ ಚೆನ್ನಾಗಿತ್ತು. ಈ ತರ ಇದೆ ನೋಡಿ, ಇದು ನಾಳೆ ನನಗೆ ಬರ್ತ್ಡೇಗೆ ಹಾಕ್ಲಿಕ್ಕೆ ಅಂತ ತಗೊಂಡಿರುವಂತದ್ದು. ಹಾಗೆ ಇದರ ವೇಲ್ ಈ ತರ ಇದೆ, ಬನಾರಸಿ ಒಂಥರ ಜರಿ ಬಂದು ಈ ತರ ಇದೆ. ದುಪಟ್ಟ ಈ ತರ ಇದೆ. ನಂತರ ಪ್ಯಾಂಟ್ ಸೇಮ್ ಕಲರ್, ಸೇಮ್ ಇದೆ, ಕಾಂಟ್ರಾಸ್ಟ್ ಇಲ್ಲ, ಸೆಲ್ಫ್ ಅಲ್ಲೇ ಇದೆ ಎಲ್ಲಾನು. ಹಾಗೆ ಸಾರಿ ಕೂಡ ಅಷ್ಟೇನೆ ಸೆಲ್ಫ್ ಡಿಸೈನ್ ಅಲ್ಲೇ ಇದೆ. ಇನ್ನೊಂದು ಇದು ತಗೊಂಡೆ ನೋಡಿ, ಇದೊಂದು ಸೆಟ್ ಡ್ರೆಸ್ ತಗೊಂಡೆ. ಈ ತರ ಇದೆ ನೋಡಿ, ಇದು ಕೂಡ ಅಷ್ಟೇನೆ ತುಂಬಾ ಇಷ್ಟ ಆಯ್ತು ನನಗೆ. ಫ್ಲೋರಲ್ ಪ್ರಿಂಟ್ ಅಲ್ಲಿ ಇದೆ ಇದು. ಈ ತರ ಪ್ರಿಂಟ್ ಇರುವಂತಹ ಡ್ರೆಸ್ ಅಂತ ಹೇಳಿದ್ರೆ ತುಂಬಾ ಇಷ್ಟ ಆಯ್ತು. ಹಾಗೆ ಇದು ನೆಕ್ ಕೂಡ ಅಷ್ಟೇ ಸಿಂಪಲ್ ಆಗಿದೆ ನೋಡಿ, ತುಂಬಾ ಸಿಂಪಲ್ ಆಗಿ ಈ ತರ ಇದೆ. ಇಲ್ಲಿ ವರ್ಕ್ ಎಲ್ಲ ಕೊಟ್ಟಿದ್ದಾರೆ, ಬೀಡ್ಸ್ ವರ್ಕ್ ಕೊಟ್ಟಿದ್ದಾರೆ. ಹಾಗೆ ಆ ಡ್ರೆಸ್ ಅಲ್ಲಿ ಕೂಡ ಅಷ್ಟೇನೆ ಬೀಡ್ಸ್ ವರ್ಕ್ ಇದೆ, ಅದು ತುಂಬಾ ಇಷ್ಟ ನನಗೆ ಈ ತರ ಬೀಡ್ಸ್ ವರ್ಕ್. ಇದರ ದುಪ್ಪಟ್ಟ, ಇದು ಪ್ಯಾಂಟ್ ನೋಡಿ ಪ್ಲೇನ್ ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ದುಪ್ಪಟ್ಟ ಈ ತರ ಇದೆ. ದುಪ್ಪಟ್ಟ ತುಂಬಾ ಚೆನ್ನಾಗಿದೆ ಇದ್ರದ್ದು. ಸ್ವಲ್ಪ ಜಾಸ್ತಿ ಅಂದ್ರೆ ಇದಕ್ಕೆ ನಾನು ಕೊಟ್ಟಿರುವಂತದ್ದು 1000, ಆದ್ರೆ ಸ್ವಲ್ಪ ಕಾಸ್ಟ್ಲಿ ನಮಗೆ ಡ್ರೆಸ್ ಅಲ್ಲೆಲ್ಲ ಬರುತ್ತಲ್ವಾ, ಆ ತರ ಇದೆ. ದುಪ್ಪಟ್ಟ ಚೆನ್ನಾಗಿದೆ. ಹಾಗೆ ನಾನು ತಗೊಂಡಿರೋದು ಇಷ್ಟೇ, ಒಂದು ಸಾರಿ ಹಾಗೆ 2 ಡ್ರೆಸ್ ತಗೊಂಡಿದ್ದೀನಿ. ನಂತರ ನಮ್ಮ ಆದ್ವಿಗೆ ಈ ತರ ಒಂದು ಅಂಬ್ರೆಲ್ಲಾ ಸಲ್ವಾರ್ ತಗೊಂಡಿದ್ದೀನಿ. ಇದನ್ನ ತುಂಬಾ ದಿನದಿಂದ ಹುಡುಕ್ತಾ ಇದೆ, ಇದೇ ತರ ಬೇಕು ಅಂತ ಹುಡುಕ್ತಾ ಇದ್ದೆ ನಾನು. ಸೊ ಫೈನಲಿ ಸಿಕ್ತು. ಇದಿಲ್ಲ, ಈ ತರ ನಾನು ಹುಡುಕ್ತಾ ಇದ್ದೆ, ನಮ್ಮ ಅಂಗಡಿಗಳಲ್ಲಿ ಸಿಗ್ತಾ ಇರಲಿಲ್ಲ. ಹಾಗಾಗಿ ಅಲ್ಲಿಗೆ ಹೋಗ್ಬಿಟ್ಟು ಕೇಳಿದಾಗ ಇದನ್ನ ಕೊಟ್ರು. ಇದಕ್ಕೆ ಕೂಡ 1700. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಇದು ಇದರ ರೇಟ್ ಸ್ವಲ್ಪ ಕಾಸ್ಟ್ಲಿ ಆಯ್ತು ಅಂತ ಅನ್ನಿಸ್ತು ನನಗೆ. ಬಟ್ ಇರುತ್ತೆ ಅಲ್ವಾ, ಮಕ್ಕಳ ಡ್ರೆಸ್ಸಿಗೆ ಕೂಡ ನಮ್ಮ ಡ್ರೆಸ್ಸಿನಷ್ಟೇ ರೇಟ್ ಇರುತ್ತೆ. ಇವಾಗ ದುಪ್ಪಟ್ಟ ಈ ತರ ಇದೆ, ಸಿಂಪಲ್ ಆಗಿ ಕೊಟ್ಟಿದ್ದಾರೆ ದುಪ್ಪಟ್ಟನ. ಅಂದ್ರೆ ವರ್ಕ್ ಗ್ರ್ಯಾಂಡ್ ಆಗಿದೆ, ಬಟ್ ಸ್ವಲ್ಪ ಗಿಡ್ಡ ಇದೆ ಅಂತ ಅನ್ನಿಸ್ತು ನನಗೆ. ತೊಂದರೆ ಇಲ್ಲ, ಈ ತರ ಹಾಕೋಬಹುದು. ಹಾಗೆ ಇದರ ಪ್ಯಾಂಟ್ ಇದು ನಾನು ಮದುವೆಗೆ ಅಂತ ತಗೊಂಡಿರುವಂಥದ್ದು. ನೋಡಬೇಕು ಏನು ಮಾಡಬೇಕು ಅಂತ ಗೊತ್ತಾಗ್ತಿಲ್ಲ. ನೆಕ್ಸ್ಟ್ ಮಂತ್ ನಮ್ಮ ಸೌಮ್ಯಂದು ಎಂಗೇಜ್ಮೆಂಟ್ ಇದೆ. ಸೊ ಅದಕ್ಕೆ ಹಾಕೋದಾ ಮದುವೆಗೆ ಹಾಕೋದಾ ಕನ್ಫ್ಯೂಷನ್ ಅಲ್ಲಿ ಇದ್ದೀನಿ. ನೋಡಬೇಕು ಏನಾಗುತ್ತೆ ಅಂತ. ನಂತರ ಇದೊಂದು ಸಿಂಪಲ್ ಆಗಿರುವಂಥದ್ದು ಏನು 1 ಪೀಸ್ ಬರುತ್ತಲ್ವಾ, ಅದನ್ನು ತಗೊಂಡಿದ್ದೀನಿ. ಇದು ನಾಳೆ ಬರ್ತ್ಡೇಗೆ ಹಾಕಲಿಕ್ಕೆ ಆದ್ವಿಗೆ ಅಂತ. ಸಿಂಪಲ್ ಆಗಿದೆ. ಈ ತರ ಶಾರ್ಟ್ ಬರುತ್ತೆ ನೋಡಿ, ಈ ತರ ಶಾರ್ಟ್ ಬರುತ್ತೆ. ಸೊ ಪಾರ್ಟಿ ವೇರ್ ಅಂತ ಹೇಳ್ಬೋದು ಇದನ್ನ. ಈ ರಿಸೆಪ್ಷನ್ ಇರ್ಬೋದು, ಆಮೇಲೆ ಬರ್ತ್ಡೇ ಇರ್ಬೋದು, ಅದಕ್ಕೆಲ್ಲ ಇದು ಚೆನ್ನಾಗಿರುತ್ತೆ. ಇದು ಫಿಟ್ಟಿಂಗ್ಸ್ ಆಗಬೇಕಷ್ಟೇ, ಇನ್ನು ಮಾಡ್ಕೊಂಡಿಲ್ಲ, ಮಾಡಬೇಕು ಇಷ್ಟೇ. ಆಮೇಲೆ ನನ್ನ ಮಗನಿಗೆ ತಗೊಂಡಿರುವಂಥದ್ದು, ಅದನ್ನು ತೋರಿಸ್ಬೇಕು ಅಂತಿಲ್ಲ. ಮಗನಿಗೆ ತಗೊಂಡಿರುವಂತಹ ಬಟ್ಟೆಗಳನ್ನು ತೋರಿಸಲ್ಲ ನಾನು. ಹಾಗೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ನ ನೋಡಿ. ಇನ್ನು ನೆಕ್ಸ್ಟ್ ನಾನು ಸಿಗ್ತೀನಿ ನಿಮಗೆ ಬರ್ತ್ಡೇ ಲಾಗ್ ಜೊತೆಗೆ. ಎಲ್ಲರೂ ವೆಯ್ಟ್ ಮಾಡ್ತಾ ಇರಿ. ಹಾಗೆ ಎಲ್ಲರೂ ಕೂಡ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.